Sam Tours and Travels ಅವ್ರದ್ದು ವರ್ಕ್ಶಾಪ್ ಇದು ನಮ್ಮ ಹತ್ರ ಮೋರ್ ದೆನ್ 600 ಟಾಟಾ ವೆಹಿಕಲ್ಸ್ ಇದೆ. ಈ ಸಂಸ್ಥೆಯವರು ಮುಂಚೆ ರೆಗ್ಯುಲರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ರಂತೆ. ಅವಾಗ ಸಮ್ ಪಾರ್ಟ್ಸ್ ಇಶ್ಯೂ ಆಗಿರ್ಬೋದು, ಮೈಲೇಜ್ ಇಶ್ಯೂ ಆಗಿರ್ಬೋದು, ಸ್ವಲ್ಪ ದುಡ್ಡಿನ ವೆಚ್ಚಗಳೆಲ್ಲ ಜಾಸ್ತಿ ಬರ್ತಾ ಇತ್ತಂತೆ. ಸೊ ಈಗ ಈ ಟಾಟಾ ಮೋಟರ್ಸ್ನ ಜೆನ್ಯೂನ್ ಆಯಿಲ್ ನ ಯೂಸ್ ಮಾಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ಇನ್ನೂ 200 ವೆಹಿಕಲ್ಸ್ನ ಎಕ್ಸ್ಟ್ರಾ ಬೈ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಂದು ಟಾಟಾ ವಿಡಿಯೋಗೆ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಆಲ್ರೆಡಿ ಒಂದೆರಡು ವಿಡಿಯೋ ನೋಡಿದ್ರಿ. ಟಾಟಾ ಮೋಟರ್ಸ್ನ ಜೆನ್ಯೂನ್ ಆಯಿಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ. ಅದೇ ರೀತಿ ಇವತ್ತು ಕೂಡ ಟಾಟಾ ಮೋಟರ್ಸ್ನ ಜೆನ್ಯೂನ್ ಆಯಿಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ ಥರ ಅಂದರೆ, ಟಾಟಾ ಮೋಟರ್ಸ್ನ ಮೆಕ್ಯಾನಿಕ್ ಮಾತಾಡಿದ್ದಾರೆ, ರಿಟೇಲ್ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಡೈರೆಕ್ಟ್ ಸುಮಾರು 600ಕ್ಕಿಂತ ಹೆಚ್ಚು ವೆಹಿಕಲ್ಗಳನ್ನ, ಟಾಟಾ ವೆಹಿಕಲ್ಗಳನ್ನ ಬಳಸ್ತಕ್ಕಂಥ ಸ್ಯಾಮ್ ಟೂರ್ಸ್ ಅಂಡ್ ಟ್ರಾವೆಲ್ ಸಂಸ್ಥೆಗೆ ಬಂದಿದ್ದೀನಿ. ಈ ಸಂಸ್ಥೆಯವರು ಮುಂಚೆ ರೆಗ್ಯುಲರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ರಂತೆ. ಅವಾಗ ಸಮ್ ಪಾರ್ಟ್ಸ್ ಇಶ್ಯೂ ಆಗಿರ್ಬೋದು, ಮೈಲೇಜ್ ಇಶ್ಯೂ ಆಗಿರ್ಬೋದು, ಸ್ವಲ್ಪ ದುಡ್ಡಿನ ವೆಚ್ಚಗಳೆಲ್ಲ ಜಾಸ್ತಿ ಬರ್ತಾ ಇತ್ತಂತೆ. ಸೊ ಈಗ ಈ ಟಾಟಾ ಮೋಟರ್ಸ್ನ ಜೆನ್ಯೂನ್ ಆಯಿಲ್ನ ಯೂಸ್ ಮಾಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ಇನ್ನೂ 200 ವೆಹಿಕಲ್ಸ್ನ ಎಕ್ಸ್ಟ್ರಾ ಬೈ ಮಾಡಿದ್ದಾರೆ. ಬಿಕಾಸ್ ನಿಮಗೆ ಇಂಜಿನ್ ಲೈಫ್ ಆಗಿರ್ಬೋದು, ಮೈಲೇಜ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು ಎಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೆಪ್ತಾಗೆ ಸ್ಯಾಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ ಯಾವ ಥರ ಇತ್ತು. ಮುಂಚೆ ರೆಗ್ಯುಲರ್ ಆಯಿಲ್ ಯೂಸ್ ಮಾಡ್ತಾ ಇದ್ರಿ, ಈಗ ಟಾಟಾ ಮೋಟರ್ಸ್ನ ಜೆನ್ಯೂನ್ ಆಯಿಲ್ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ಈ ಫ್ಲೀಟ್ ಓನರ್ಸ್ ಹತ್ರನೇ ತಿಳ್ಕೊಳ್ಳೋಣ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸು ಏನು ಅಂತ ಹೇಳ್ಬಿಟ್ಟು. ಸುಮಾರು ನೋಡ್ತಾ ಇರ್ಬೋದು, ಸುಮಾರು 100 ವೆಹಿಕಲ್ಗಳು ನಿಂತ್ಕೊಂಡಿರ್ತಕ್ಕಂಥ ಜಾಗ ಇದು. ಈ ಜಾಗಕ್ಕೆ ಬಂದಿದ್ದೀನಿ. ಇಷ್ಟೆಲ್ಲ ವೆಹಿಕಲ್ಗಳಿಗೆ ಟಾಟಾ ಮೋಟರ್ಸ್ನ ಜೆನ್ಯೂನ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಕ್ವಾಲಿಟಿ ಆಗಿರ್ಬೋದು, ಗುಣಮಟ್ಟತೆ ಆಗಿರ್ಬೋದು, ಅದ್ರದ್ದು ಫಲಿತಾಂಶ ಆಗಿರ್ಬೋದು ಅಷ್ಟು ಚೆನ್ನಾಗಿದೆ ಅಂತ ಇಲ್ಲೇ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಡೆಪ್ತಾಗೆ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ನಿತಿನ್ ಅಂದ್ಬಿಟ್ಟು. ನಮ್ಮ ವರ್ಕ್ಶಾಪ್ ಬಂದ್ಬಿಟ್ಟು ಸ್ಯಾಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವೆಹಿಕಲ್ಸ್ ನಾವು ಮೇಂಟೈನ್ ಮಾಡೋದು. ಸ್ಯಾಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರದ್ದು ವರ್ಕ್ಶಾಪ್ ಇದು. ನಮ್ಮ ಹತ್ರ ಮೋರ್ ದೆನ್ 600 ಟಾಟಾ ವೆಹಿಕಲ್ಸ್ ಇದೆ. ಈಗ ಹೊಸದಾಗಿ BS6 ಎಲ್ಲ ಆ್ಯಡ್ ಆನ್ ಮಾಡಿದ್ದೀವಿ. ಅದಕ್ಕೆಲ್ಲ ಇಷ್ಟು ದಿನ ರೆಗ್ಯುಲರ್ ಆಯಿಲ್ ಯೂಸ್ ಮಾಡ್ತಿದ್ದೋ. ಈಗ ನಾವು ಕಂಪ್ನಿಯವ್ರ ರೆಕಮೆಂಡೇಶನ್ ಮೇಲೆಗೆ ಈಗ ಟಾಟಾ ಜೆನ್ಯೂನ್ ಆಯಿಲ್ ಬಳಸೋಕ್ಕೆ ಶುರು ಮಾಡಿದ್ದೀವಿ. ಇದರಿಂದ ನಮಗೆ ಇಂಜಿನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಮೈಲೇಜ್ ಚೆನ್ನಾಗಿ ಬರ್ತಿದೆ, ಮತ್ತು ಸ್ಮೋಕ್ಸ್ದು ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ, ಮತ್ತು ಪಿಕಪ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಆದಷ್ಟು ಬೇರೆಯವ್ರಿಗೂ ಆದಷ್ಟು ಜೆನ್ಯೂನ್ ಐಟಮ್ಸ್ ಬಳಸಿ ಅಂತ ಅನ್ಕೋತೀವಿ. ಹಾಗೆ ನಾವು ಈ ಆಯಿಲ್ ಜೊತೆಗೆ ನಾವು ಸ್ಪೇರ್ ಪಾರ್ಟ್ಸ್ ಕೂಡ ಎಲ್ಲ ಟಾಟಾ ಜೆನ್ಯೂನ್ ಸ್ಪೇರ್ಸೇ ಬಳಸ್ತಿರೋದ್ರಿಂದ ನಮಗೆ ಫ್ರೀಕ್ವೆಂಟಾಗಿ ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ. ನಮಗೆ ಒಂದ್ಸಲಿ ಸ್ಪೇರ್ಸ್ ರೀಪ್ಲೇಸ್ ಮಾಡಿದ್ರೆ ಅದು ಲಾಂಗ್ ಟೈಮ್ ರನ್ ಆಗ್ತಿದೆ. ಮುಂಚೆ ಕಂಪೇರ್ ಮಾಡಿದ್ರೆ ಬೇರೆ ಮೆಟೀರಿಯಲ್ಗಿಂತ ಜೆನ್ಯೂನ್ ಸ್ಪೇರ್ಸ್ ರೀಪ್ಲೇಸ್ ಮಾಡೋದ್ರಿಂದ ನಮಗೆ ಆ ಸ್ಪೇರ್ಸ್ದು ಲೈಫು ತುಂಬ ಇನ್ಕ್ರೀಸ್ ಆಗಿದೆ. ಆದ್ದರಿಂದ ನಾವು ಎಲ್ರಿಗೂ ಜೆನ್ಯೂನ್ ಸ್ಪೇರ್ಸ್ ಬಳಸಿ ಅಂತ ರೆಕಮೆಂಡ್ ಮಾಡ್ತೀವಿ. ಓಕೆ, ಆಯಿಲ್ ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಮುಂಚೆ ಬರ್ತಿದ್ದ ಖರ್ಚಿಗೂ ದುಡ್ಡು ಖರ್ಚು ಬಂದೇ ಬರುತ್ತೆ. ಒಂದು ವೆಹಿಕಲ್ಸ್ ಇಟ್ಟಿದ್ರೆ ಅದರಲ್ಲೂ 600+ ವೆಹಿಕಲ್ಸ್ ಇದೆ. ಮುಂಚೆ ಮಾಡ್ತಕ್ಕಂಥ ಖರ್ಚಿಗೂ ಈಗ ಈ ಆಯಿಲ್ ಯೂಸ್ ಮಾಡಬೇಕಾದ್ರೆ ಆಗ್ತಕ್ಕಂಥ ಖರ್ಚಿಗೂ ವ್ಯತ್ಯಾಸ ಏನಿದೆ? ಮುಂಚೆ ಬರ್ತಿದ್ದ ಆಯಿಲ್ ಏನಾಗ್ತಿತ್ತು ಅಂದರೆ ನಮಗೆ ಟಾಟಾ ವೆಹಿಕಲ್ಸ್ ಒಂದು 20,000 ಕಿಲೋಮೀಟರ್ಸ್ ರನ್ ಆಗ್ತಿದ್ದಂಗೆ ಆಯಿಲ್ ಗಟ್ಟಿ ಆಗ್ಬಿಡ್ತಾ ಇತ್ತು. ಆದರೆ ಈಗ ಈ ಜೆನ್ಯೂನ್ ಆಯಿಲ್ ಬಳಸ್ತಿರೋದ್ರಿಂದ ನಮ್ಗೆ ಆ ಥರ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಲೀಟರ್ 1 ಲೀಟರ್ ಕಮ್ಮಿ ಆದ್ರೂ ನಾವು ಟಾಪ್ ಅಪ್ ಮಾಡೋದು ವೆಹಿಕಲ್ ರನ್ ಮಾಡ್ತಾ ಇದೀವಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮುಂಚೆ ಜಾಸ್ತಿ ಖರ್ಚಾಗ್ತಾ ಇತ್ತಾ ಸರ್ ನಿಮ್ಗೆ? ಜೆನ್ಯೂನ್ ಐಟಮ್ ಬಳಸಕ್ ಮುಂಚೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಿತ್ತು. ಜೆನ್ಯೂನ್ ಐಟಮ್ಸ್ ಬಳಸಕ್ ಜಾಸ್ತಿ ಆದ್ಮೇಲೆ ಅದ್ರದ್ದು ಲೈಫ್ ಸ್ಪ್ಯಾನ್ ಯಾವಾಗ ಇನ್ಕ್ರೀಸ್ ಆಗಿದೆ, ನಮ್ಗೆ ಖರ್ಚು ಕಡಿಮೆ ಆಗಿದೆ ಈಗ. ಓಕೆ, ನಿಮ್ಮ ಡ್ರೈವರ್ಸ್ಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅವ್ರೂ ಎಲ್ಲರೂ ಸರ್ ಒರಿಜಿನಲ್ ಹಾಕಿದ್ರೇನೆ ಸ್ವಲ್ಪ ನಾವು ರಿಪೀಟೆಡ್ ಆಗಿ ವರ್ಕ್ಶಾಪಿಗೆ ಬರೋದು ಕಮ್ಮಿ, ಈ ಆದಷ್ಟು ಜೆನ್ಯೂನ್ ಬಳಸಿದ್ರೆ ನಾವು ರಿಪೀಟೆಡ್ ಆಗಿ ವರ್ಕ್ಶಾಪಿಗೆ ಬರೋದು ಕಡಿಮೆ ಅಂತ ಅವ್ರು ಹೇಳ್ತಾರೆ. ಆ ಥರ ಹೇಳ್ತಾರೆ. ಓಕೆ, ಪ್ರತಿಯೊಂದು ವೆಹಿಕಲ್ಗೂ ನಿಮ್ಮ ವೆಹಿಕಲ್ ಪ್ರತಿಯೊಂದಕ್ಕೂ ಟಾಟಾ ಮೋಟರ್ಸ್ ನಮ್ಮ ಹತ್ರ ಎಷ್ಟು ಟಾಟಾ ವೆಹಿಕಲ್ಸ್ ಇದೆಯೋ ಎಲ್ಲದಕ್ಕೂ ಜೆನ್ಯೂನ್ ಸ್ಪೇರ್ಸೇ ಬಳಸ್ತಾ ಇರೋದು ಇವತ್ತಿನವರೆಗೂ. ಓಕೆ ಓಕೆ ಓಕೆ. ಈಗ ಇದ್ರದ್ದು ನೀವು ತಗೋಬೇಕು, ಇದನ್ನ ಯೂಸ್ ಮಾಡಬೇಕು ಅಂತೇಳಿ ನಿಮಗೆ ರೆಕಮೆಂಡ್ ಮಾಡಿದ್ದಾರು? ನಮಗೆ ಈ ದುಕಾನ್ ಅನ್ನೋ ಆ್ಯಪ್ ಅವರು ಬಂದ್ಬಿಟ್ಟು ನಮಗೆ ಇಲ್ಲಿ ಫಸ್ಟು ನಿಮಗೆ ಯಾವುದೇ ಸ್ಪೇರ್ಸ್ ಬೇಕಾದ್ರೂ ಆನ್ಲೈನಲ್ಲಿ ಬುಕ್ ಮಾಡಿ ತಂದ್ಕೊಡಿ ಅನ್ನೋ ಥರ ಹೇಳಿದರು. ಆಮೇಲೆ ನಾವೀಗ ಸ್ಪೀಡ್ವೇ ಪ್ರೈವೇಟ್ ಲಿಮಿಟೆಡ್ ಅವ್ರನ್ನ ಜೊತೆ ಟೈಅಪ್ ಆಗಿ ನಾವು
ಅವರಿಂದ ಸ್ಪೇರ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಓಕೆ, ಮತ್ತೆ ಬೇರೆ ಫ್ಲೀಟ್ ಓನರ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಇನ್ನೊಂದು ಜಿನ್ಯೂನ್ ಬಳಸೋದಕ್ಕಿಂತ ಇನ್ನೊಂದು ಏನು ಬೆನಿಫಿಟ್ ಅಂದರೆ, ನಾವು ಏನಾದರೂ ಸ್ಪೇರ್ಸ್ ಬೇಕು ಅಂದರೆ ಜಸ್ಟ್ ನಾವು ಅದೊಂದು RC ಕಾರ್ಡ್ ಇಟ್ಕೊಂಡು ಹೋದ್ರೆ ಸಾಕು. ಅವರು ಅದು ವೆಹಿಕಲಲ್ಲಿ ಯಾವ ಸ್ಪೇರ್ಸು ಯಾವ OEM ಫಿಟ್ಟಿಂಗ್ ಇರುತ್ತೆ ಅದು ನಾವು ವೆಹಿಕಲಿಂದ ಬಿಚ್ಚಕ್ಕೆ ಮುಂಚೆನೆ ಅವ್ರು ಆ ಸ್ಪೇರ್ಸ್ನ ಕೊಟ್ಬಿಡ್ತಾರೆ. ಅದೊಂದು ಬೆನಿಫಿಟ್ OEM ಬಳಸೋದ್ರಿಂದ. ಓಕೆ ಓಕೆ ಓಕೆ. ಮತ್ತೆ ಬೇರೆ ಫ್ಲೀಟ್ ಓನರ್ಸು ಬೇರೆ ಬೇರೆ ಆಯಿಲ್ ಯೂಸ್ ಮಾಡ್ತಾ ಇರ್ತಾರೆ, ನಾರ್ಮಲ್ ಯೂಸ್ ಮಾಡ್ತಾ ಇರ್ತಾರೆ, ಅದರಿಂದ ಮೈಲೇಜು ಬರ್ತಾ ಇರಲ್ಲ, ದುಡ್ಡು ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ, ಜೊತೆಗೆ ಇಂಜಿನ್ ನ ಬಾಳಿಕೆ ಕೂಡ ಕಡಿಮೆ ಆಗ್ತಾ ಇರುತ್ತೆ ಸರ್. ಇಂಡೈರೆಕ್ಟ್ ಆಗಿ ಟೋಟಲ್ ಆಗಿ ದುಡ್ಡು ವೆಚ್ಚ ಆಗ್ತಾ ಇರುತ್ತೆ. ಸೊ ಬೇರೆ ಫ್ಲೀಟ್ ಓನರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಕಂಪ್ನಿ, ನಿಮ್ಮ ಸಂಸ್ಥೆ ಕಡೆಯಿಂದ, ನಿಮ್ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗಿರೋದು? ನಮ್ಮ ಸಂಸ್ಥೆಯಲ್ಲಿ ಈ ಜಿನ್ಯೂನ್ ಆಯಿಲ್ ಜಿನ್ಯೂನ್ ಸ್ಪೇರ್ಸ್ ಬಳಸಕ್ ಶುರು ಆದಾಗಿಂದ ನಮ್ದು ವೆಹಿಕಲ್ ಮೇಂಟೆನೆನ್ಸ್ ಖರ್ಚು 20 to 30% ಕಡಿಮೆ ಆಗ್ಬಿಟ್ಟಿದೆ. ಆದ್ರಿಂದ ನಾನು ಜಿನ್ಯೂನ್ ಸ್ಪೇರ್ಸ್ ಬಳಸೋದು ಬೆಸ್ಟ್ ಅಂತ ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಬೆಸ್ಟ್ ಜಿನ್ಯೂನ್ ಟಾಟಾ ಮೋಟರ್ಸ್ ನ ಜಿನ್ಯೂನ್ ಆಯಿಲ್ ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀರಾ? ಜಿನ್ಯೂನ್ ಆಯಿಲ್ ಸ್ಪೇರ್ಸ್ ಎಲ್ಲ ಜಿನ್ಯೂನ್ ಬಳಸೋದ್ರಿಂದ ವೆಹಿಕಲ್ ಮೇಂಟೆನೆನ್ಸ್ ಕಾಸ್ಟ್ ನಮಗೆ ಕಡಿಮೆ ಬರುತ್ತೆ. ಇವನ್ ರೀಸೇಲ್ ಆಗಿ ನೀವು ರಿಟೇಲ್ ಆಗಿ ತಗೊಂತೀನಿ ಅಂದ್ರೂ ಕೂಡ ಎಲ್ಲ ಕಡೆ ಸ್ಟೋರ್ಗಳು ಕೂಡ ಇದಾವೆ, ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಇವನ್ ನೀವು ನೋಡ್ತಾ ಇದ್ದೀರಲ್ಲ, ಫ್ಲೀಟ್ ಓನರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಟಾಟಾ ಮೋಟರ್ಸ್ ನ ಜಿನ್ಯೂನ್ ಆಯಿಲ್ ಯೂಸ್ ಮಾಡಿ, ಮೈಲೇಜು ಬರುತ್ತೆ, ನಿಮ್ಮ ಇಂಜಿನ್ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಸರ್? ಹೌದು. ಓಕೆ, ಒಟ್ನಲ್ಲಿ ಓವರ್ ಆಲ್ ಖುಷಿ ಇದೆಯಲ್ಲ ಸರ್ ಇದು ಯೂಸ್ ಮಾಡೋದ್ರಿಂದ ಅಲ್ವಾ? ಓಕೆ, ಮತ್ತೆ ಕೊನೆಯದಾಗಿ ಏನಾದ್ರು ಹೇಳ್ತೀರಾ? ಅದೇನೆ ಜಿನ್ಯೂನ್ ಬಳಸಿಯಿಂದ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀವಿ ಅಷ್ಟೇನೆ. ನಾವಂತೂ ಬಳಸಿ ಖುಷಿಯಾಗಿ ಆರಾಮಾಗಿದ್ದೀವಿ, ನಮ್ಮಂತೂ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಅದರಿಂದ ಜಿನ್ಯೂನ್ ಸ್ಪೇರ್ಸ್ ಬಳಸಿದ್ರೆ ಬೆಸ್ಟ್, ಎಲ್ಲರೂ ಒಂಥರ ನೆಮ್ಮದಿಯಾಗಿರ್ಬೋದು ಅಲ್ವಾ ಸರ್? ಹೌದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಫೀಡ್ಬ್ಯಾಕ್ ಅಮೂಲ್ಯವಾಗಿರ್ತಕ್ಕಂಥದ್ದು. ಯಾರೆಲ್ಲ ನೋಡಿ ಈ ಟಾಟಾ ಮೋಟರ್ಸ್ನ ಜಿನ್ಯೂನ್ ಆಯಿಲ್ ಗೊತ್ತಿಲ್ವೋ ಅವರೆಲ್ಲ ಇದನ್ನು ಹಾಕಿ ಯೂಸ್ ಮಾಡಿ, ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ, ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಯಿಲ್ನ ಯೂಸ್ ಮಾಡಿದ್ರೆ ನಮ್ಮ ವೆಹಿಕಲ್ ತುಂಬ ಚೆನ್ನಾಗಿರುತ್ತೆ, ಯಾವ ಥರ ಉಳಿತಾಯ ಆಗುತ್ತೆ, ಯಾವ ಥರ ಲೈಫ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ತಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.